ಇವತ್ತು ಹೆಂಗೆ ಹೋಗುತ್ತ ಇಲ್ಲಿ ಬಂದು ಎಲ್ಲ ಫಿಟಿಂಗ್ ಇಟ್ಟ ಮೇಲೆ ಹಾಳು ಮಾಡಿದ್ಮೇಲೆ ಹೋಗುತ್ತ. ಏನ್ಲೇ ಸಾವಿ, ಏನು ಅಲ್ಲೇ ನಿಂತ್ಕೊಂಡು ಒಟಬಟ 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 ಅನ್ನಕತ್ತಿದಿ? ಹಾ, ಇನ್ನ ಈ ಮುದುಕಿ ಯಾಕ ಹರನ್ ಪಾದ ಸೇರ್ವಲ್ಲು ಅಂತ ಅನ್ನಕತ್ತೀನಿ. ಯಾಕೆ ಯಾಕ ಏನ್ ನಿಂದೇನು ಕುತ್ಕೊಂಡು ತಿನ್ನಕತ್ತೀನ? ಏನಾಗೈತಿ ನಿನಗ ಸುಪ್ನಾದಿ ಸುಬ್ಬಿ ದಿಮಾಕ್ ಮಾಡ್ತಾ? ಏ ಹೋಗ, ಕೆಲಸ ಇದೆ ನೋಡ್ಕೋ. ನಮ್ಮನಿಗೆ ಬಂದು ನಮ್ಗ ಬೋಳ್ತಾವ್ ನಾಯಿಗಳು. ಕಾಲ್ ಮರಿಗಿನ ತಗೋತೀನಿ ಸಾವಿ. ನೋಡ್ ನಿನಗ ಹೋಗ್, ಬಾಯ್ ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಇದೊಂದು ಕಾಗಿ ಮುಡ್ಕಿ ಕೋ 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 ಅನ್ಕೊಂತ ವಾರಾನ್ಗಟ್ಲೆ ಇದ ಮನ್ಯಾಗ ಶೆಡ್ತಿರ್ತೈತಿ. ಯಮ್ಮ ಬೇಮ, ಏನ್ವಾ? ಯಾಕೆ ಬೇ ಮುಖ ಹಂಗ್ ಮಾಡಿದಿ? ನಿಮ್ ಚಿಕ್ಕಮ್ಮ ಬಂದಿದ್ಲವಾ? ಅಯ್ಯೋ ಬಿಡು ಚಿಕ್ಕಮ್ಮ, ಹಂಗೇನಿಲ್ಲ. ಪಾಪ ಊಟ ಮಾಡ್ಬಾವೆ, ಬಿಸಿ ಬಿಸಿ ರೊಟ್ಟಿ ಮಾಡೇನಿ. ಯಾವಾಗ ಬದ್ಲಿ ಆಗ್ತೀಯವ ನೀನು? ಯಾಕ ಏನಾಯ್ತು? ಇನ್ನ ನೀನು ಚಿಕ್ಕಮ್ಮನ ಜೊತೆ ಇಷ್ಟ ಹಿಂಸೆ ಅನುಭವಿಸ್ಬೇಕಂದ್ರೆ ಎಷ್ಟು ದಿನ ಆಗುತ್ತೆ? ಏನ್ ತಾನ ನಿನಗ ಬಡ ಬಡ ಒಂದು ಹುಡುಗನ್ ನೋಡಿ ಮದುವೆ ಮಾಡ್ಬಿಡೇನ? ಏನು ಮದುವೆನ? ಏ ಬಾಯ್ ಮುಚ್ಚ ಬೇಯಮ್ಮ, ಬಾಬಾ ಬಿಸಿ ಬಿಸಿ ರೊಟ್ಟಿ ಆರ್ತಾವು, ಊಟ ಮಾಡ್ಬಾ. ಹಂಗಲ್ಲ ಮಗಳ, ಹೇಳೋದನ್ನ ಅರ್ಥ ಮಾಡ್ಕೋ. ಈಗ ಸರಿ ಇಲ್ಲ, ನಿಮ್ಮ ಚಿಕ್ಕವ ಸರಿನಾ ಇಲ್ಲ, ಏನಾರ ಯಂತ್ರ ಮಾಡಿರಲ್ಲ. ಏವಾ ಹೌದು, ನಿಮ್ಮಪ್ಪ ಬಂದನ? ಇನ್ನೂ ಬಂದಿಲ್ಲ ಬೇಯಮ್ಮ. ಇನ್ನೇನು ಬರ್ತಾನಪ್ಪ? ಬಾ ನೀನು ರೊಟ್ಟಿ ತಿನ್ಬಾ, ಅಪ್ಪನ ಬರ್ತಾನ, ಅಪ್ಪಗೂ ಊಟ ಕೊಡ್ತೇನೆ. ಹೌದನ? ಹೌದು, ರೊಟ್ಟಿ ಏನು ಪಲ್ಯ ಮಾಡಿದಿ? ಜುಣಕ ಮಾಡೇನಿ ಬೇಯಮ್ಮ, ಆಮೇಲೆ ಚೋಳಿಕಾಯಿ ಪಲ್ಯ ಮಾಡೇನಿ, ಆಮೇಲೆ ಇದು ಕೊರ್ದಿಟ್ಟಿನ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ. ಅದನ್ನೆಲ್ಲ ಮಾಡ್ಕೊಂಡು ಕುಂದ್ರಿ ಬಿಡು ಅಂದ್ಬಿಟ್ಟು ಜುಣಕ ಮಾಡೇನಿ ನೋಡ್ಬೇಯಮ್ಮ. ಚಟ್ನಿ ಬೇಕಾಗಿತ್ತ ನಿನಗೆ? ಯಾಕ ಕಲಂಕಾರ ಮಾಡಿಲ್ಲ? ಅಯ್ಯೋ ನಮ್ಮ ಮನೆಗೆ ಕಲಂಕಾರ ಇಲ್ಲ ಅಂದ್ರ ಚಿಕ್ಕಮ್ಮ ಬೈತಾಳ. ಬಾಬಾ ಊಟ ಮಾಡಬಾ, ಮಾಡೇನಿ ಎಲ್ಲಾನು. ಹೌದಾ? ನಡಿ. ಆದ್ರೂ ನಿಮ್ಮಪ್ಪ ಬರ್ಬೇಕಾಗಿತ್ಲಿಪ್ಪ. ನಿಮ್ಮಪ್ಪ ಬಂದ್ಮೇಲೆ ಊಟ ಮಾಡ್ತಿದ್ದೆ. ಮತ್ತೆ ನಿಮ್ಮ ಚಿಕ್ಕಮ್ಮ ಏನು ರನ್ಗಿಂದಾಳವ? ಅಕ್ಕಿರ ಯಾವಾಗ ಬಂದ್ರಿ? ಆರಾಮದಿರಿ? ಪಾರ್ ಪಾಪ ಸುಕುಮಾರ, ಬಾ ಆರಾಮಾಗಿರ್ಬೇಕು ಅಂತೀನಿ. ಆರಾಮಾಗಿ ಇರಾಕ ಕೊಡ್ಬೇಡ್ರಲ್ಲ ನೀವು. ಯಾಕೆ ರೀತಿ ಏನಾಯ್ತು? ಏನ್ ಬಂದಿದ್ದು? ಏನು ಅಂತೀನಿ, ನಿನ್ನ ಹೆಂಡತಿ ದರ್ಬಾರ ಬಾಳ್ ಹಿಡಿದ್ಬಿಟ್ಟೈತಿ. ಏನ್ ಮಾಡಿದ್ರಿ ಸಾವಿ? ಸಾವ್ಯ ಸಾವಿ ಸಾಯಕುದಾಳ. ಎಷ್ಟಾದ್ರೂ ನಿಗ್ರಹ ಕೊಡ್ತಾಳೋ ಮರೆಯ ಈ ಹುಡುಗಿಗೆ. ಹೌದು, ನಿನ್ಗೇನು ಮನುಷ್ಯ ಅದೆಯಾ? ಏನು ಅದೀಪ ನೀನು? ಯಾಕೆ ರೀತಿರ? ಮತ್ತೇನಪ್ಪ, ಆ ಹುಡುಗಿ ಒಂದ ಮಾಡ್ಬೇಕನು? ಮನ್ಯಾನ ಕೆಲಸ ಎಲ್ಲ ಕೆಲಸಕ್ಕೆಲ್ಲ ಬಿಡಿಸ್ಬಿಟ್ಟಾಳಂತ. ಅದು ಏನದಪ್ಪ? ನನ್ನ ಮೊಮ್ಮಗಳು ನೋಡ್ಕೊಳ್ಳಿ ಅಂತ ತಾನೇ ಯಾಕೆ ತಂದಿದ್ದಿ ಮನೆಗೆ? ಬೇಕಾಗಿತ್ತಾ ಇದು? ಇಲ್ಲ ಅಂದ್ರೆ ನಾನು ಯಾಕೆ ತರ್ತಿದ್ದೀಗಿನ? ಏನಪ್ಪ ಇದು ಮುದುಕಿನ ಪಿಟಿಂಗ್ ಇಡಾಕತೈತಿ? ಕಾಕ ಅನ್ಕೊಂತ ಬಾಯ್ ಮುಚ್ಕೊಂಡಿರ್ಬಾರ್ದ? ಅದು ಅತ್ತೀರ ಬಿಡ್ರಿ, ಆಗಿತ್ತೇನ ತಪ್ಪು. ಇರ್ಲಿ, ನನ್ನ ಮಗಳಿಗೆ ಏನೋ ಇದು ಮಾಡಲ್ಲ, ರಾಣಿಗೆ ಅದನ್ನ ಬೆಳೆಸ್ತೀನಿ. ಕೆಲಸದವರು ಬರ್ತಾರ ಬಿಡ್ರಿ, ತಿಳಿ ಕೆಲ್ಸ್ಕೊಬೇಡ್ರಿ. ಬರ್ರಿ, ಊಟ ಆಗಿತ್ತನ್ರಿ? ಎಲ್ಲಿ ಉಣ್ಬೇಕಪ್ಪ ನಾನು ಊಟನ? ಈ ಹುಡುಗಿ ನಿಗ್ರಕ್ಕ ನನಗೆಲ್ಲ ಬೆಳಿಬೇಕನ್ನ ರೊಟ್ಟಿ. ಹೇಳ್ಬಿಡು ನೀನ. ಕಾರ್ಯ ಮುದುಕಿ ಬಂದ ತಕ್ಷಣ ಆಕೆ ಸೊಸೆ ಕಳ್ಸಾಳ ಅಂತಂದ್ಬಿಟ್ಟು ಹಂಗ ಉಂಡಿ ತಿಂತಾನೆ ಇದ್ಲು, ಹೊಟ್ಟೆ ಒಳಗೆ ಇಳಿಸ್ಕೊಂತಾನೆ ಇದ್ಲು. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಅದು ಎಲ್ಲಿ ಹೋಯ್ತು? ನೀನು ಹೊಟ್ಟೆ ಏನು ತುಂಬಿಲ್ಲ ನೀ ಕೈ ಮುದುಕಿಗೆ? ಅದು ಯಮ್ಮ ಮಾತ್ ಸಾಕು, ಬಾ ಬೇ ಊಟ ಮಾಡ್ಬಾ. ಉಂತೇನಮ್ಮ? ಇವನ ಯಪ್ಪ ಈಕಿಗೆ ಒಂದು ಗಂಡು ನೋಡಿ ಮದುವೆ ಮಾಡಿ ಕಳಿಸ್ಬಿಡ ನಾನು. ಸಣ್ಣೆ ಕದಲ್ಬಿ, ಅಕ್ಕಿನ ಕಲಿತ ನನಕತ್ತಲ್ಲ, ಕಲಿ ಬಿಡು, ಆಮೇಲೆ ನೋಡು. ಹಂಗಲ್ ಬಾಳ್ಯ, ಈ ನಿಗ್ರಕ್ಕ ಈಕಿ ಕೊರಿಗಿ 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 ಏನಾಕ್ಕಳ ಏನಂತ ನನಗೆ ಯಾಕೆ ಇದಾಗತ್ತೈತಿ. ಯಾವ್ದಾರ ಒಂದು ಹುಡುಗನ್ ನೋಡಂದ್ರೆ ನಾನು ನನ್ನ ಮಗಳಿಗೆ ಹೇಳ್ತೀನಪ್ಪ. ಏನ್ ಮಾಡೋದು ನಿಮಗೆ ಹೇಳ್ಬಿಟ್ರಿ ಅತ್ತೀರ? ಅಪ್ಪ ಅಪ್ಪ ಏನು ಮಗಳು? ಅಪ್ಪ ನಮ್ಮ ಮದ್ವೆ ಒಲ್ಲೆ ಅಪ್ಪ. ಹಂಗಂತೀಯವ? ಹ್ಞೂ ಅಪ್ಪ, ನಾಳೆ ನಾನು ಕಾಲೇಜ್ ಹೋಗ್ತೀನಪ್ಪ. ಅದೇ ಸಂಗೀತ ಜೊತೆ ಕಾಲೇಜ್ ಹೋಗ್ತೀನಿ. ನೀನೇ ಹೇಳಿದಿಲ್ಲಪ್ಪ ನಾಳೆ ಹೋಗಿ ಸೇರಿಸ್ಬಿಡ್ತೀನಿ ಅಂತ, ಇವಾಗ ಮರ್ತು ಬಿಟ್ಟು ಅಮ್ಮ ಹೇಳಿದ್ಲಂತ ನಾನು ಮದುವೆ ಮಾಡಕೊಂತೇನೆ ಮತ್ತೆ. ಅಯ್ಯೋ ನನ್ನ ಮಗಳ ಬೆಣ್ಣಿ ಕಣಮ್ಮ ನೀನು, ಬೆಣ್ಣಿ. ಆಯ್ತು ಬಿಡುವ, ಅತ್ತೀರ ಅಕ್ಕಿನ ಕಾಲೇಜ್ ಹೋಗ್ಕೊಳಂತ್ರಿ, ಹೋಗಿ ಬರ್ಲಿ ಬಿಡ್ರಿಪ್ಪ. ಹಾಗಂತೀಯಪ್ಪ? ಮತ್ತೆ ಅಮ್ಮ ಮತ್ತೆ ಗಿತ್ತೆ ಏನಿಲ್ಲ, ನಾಳೆ ನಾನು ಕಾಲೇಜ್ ಹೋಗ್ತೀನಿ, ಅಪ್ಪನ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಸರಿ ಮೊಮ್ಮಗ, ಆಯ್ತು, ನೀನು ತಿಳಿದಂಗೆ ಮಾಡು. ಆದ್ರೆ ಒಳ್ಳೆ ಹೆಸರು ತಂಬರವ. ಮಗಳು ಯಾವಾಗ್ಲೂ ತೇ ತಗ್ಗಿಸುವಂತ ಕೆಲಸ ಮಾಡಂಗಿರ್ಬಿಡ್ರಿ ಅತ್ತೀರ. ಹೌದ್ರಿ, ಮನೆಗೆಲ್ಲ ಆರಾಮದಾರನ್ರಿ? ಹ್ಞೂನ್ಪ ಆರಾಮದಾರ. ನನಗೆ ಈಗಿಂದ ಒಂದು ದೊಡ್ಡ ಚಿಂತೆ ಆಗ್ಬಿಡತ್ತಪ್ಪ. ಏನು ಮಾಡಲಿ, ಮಗಳ ಕರ್ಕೊಂಡ್ಬಿಟ್ನೆ. ಈ ಮೊಮ್ಮಗಳು ಕರ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ಆಕೆ ಒಂದು ಜೀವನ ದಾರಿಯರ ಆಗಲಿ ಅಂತ ಅಷ್ಟ ಆಸೆ. ಆದ್ರೆ ನಿನ್ನ ಹೆಂಡತಿ ಬಿಡ್ತಾ ಇಲ್ಲ. ಎಂತ ಹೊಲಸದಾಳು ಮರೆಯ ನಿನ್ನ ಹೆಂಡತಿ. ನೋಡು, ಆ ಹುಡುಗಿಗೆ ಮೊನ್ನೆ ಏನ ರೊಟ್ಟಿ ಮಾಡೇನಂತ ಅಂದು ರೊಟ್ಟಿ ಏನೋ ಚಲೋ ಆಗಿಲ್ಲ ಅಂದ್ಬಿಟ್ಟು ಬಿಸಿ ರೊಟ್ಟಿ ನಮ್ಗೆ ಹೋಗ್ದ ಅಂತ. ಈ ಸರಿ ಏನಪ್ಪ ಆಕೆ ಮಾಡಿದ್ದು? ಮತ್ತೆ ಈಕೆ ಹೇಳಿಲ್ಲ? ನನಗೆ ಈಕೆ ಹೇಳಿಲ್ಪ, ನನಗೆ ಯಾಕೆ ಹೇಳ್ತಾ ಹೇಳಿಕಿ? ಈಗಿನ ಹಂಗೆ ಆಡ್ತಾ ಏನೇ ಹೇಳಂಗಿಲ್ಲ. ಆಕೆ ತೊಂದರೆ ಕೊಟ್ರೆ ಬಂದ ಮುಚ್ಚಿಟ್ಕೊಂಡ್ಬಿಡ್ತಾಳ ಅದನ್ನ.
ಆದ್ರೆ ಆ ಸೀತಾವನ ಮಗ ಮೊನ್ನೆ ಇಲ್ಲಿ ಜಾ ತಂದು ಇಡಾಕತ್ತಿದ್ದಂತಲ್ಲ ಅದು ಒಗೆದು ಇವ್ರಿಬ್ರು ಗಲಾಟೆ ಮಾಡ್ಕೊಳೋದನ್ನ ನೋಡ್ಯಾನವ. ನೋಡ್ಬಿಟ್ಟು ಅವ್ರ ಮುಂದೆ ಹೇಳ್ಯಾನ, ನಿನ್ನೆ ಆಕಿ ಹೆರಿಗೆ ಐತಪ್ಪ ಆಕಿ ನಮ್ಮ ಸಣ್ಣ ಮಗಳಿಗೆ, ಅದಕ್ಕೆ ಬಂದಿದ್ಲು ಊರಿಗೆ. ಆಕಿ ಹಿಂಗಾಯ್ತು ನೋಡಕ್ಕ, ಹಿಂಗಿಲ್ಲ ಆ ಹುಡುಗಿಗೆ ಈ ಥರ ಬಿಸಿ ಬಿಸಿ ರೊಟ್ಟಿ ಮುಖಕ್ಕೆ ಹೋಗೋದ್ಬಿಟ್ರು. ನನಗಂಕರ ಅಯ್ಯೋ ಅಂತಂದ್ಬಿಟ್ಟು ಕರಳೆ ಹಿಂಡ್ದಂಗೆ ಆಯ್ತು ಯಕ್ಕ ಅಂತ ಅಳಕ ಶುರು ಮಾಡ್ಬಿಟ್ಲು, ಗೊತ್ತಲ್ಲ? ಅಯ್ಯೋ ಶಿವನೇ, ಹೇಳಿಬಿಟ್ಲ. ಅಯ್ಯೋ ಕ್ರಮ ನನ್ನ ಗಂಡಗ ಪಿಟಿಂಗ್ ಇಟ್ಟ ಬಿಟ್ಲ. ಈಕಿನ ಮೊದ್ಲ ತೊಲಗಿಸ್ಬೇಕು, ಊರಿಂದ ಮೊದಲು ತೊಲಗಿಸಿದ್ರೆ ನನ್ನ ನೆಮ್ಮದಿ ಐತಿ. ಇಲ್ಲ ಅಂದ್ರೆ ನನ್ನ ಗಂಡನ ಕಡೆ ಎಲ್ಲಿ ಓದಿಸ್ತಾಳು ಏನ. ನಾನು ಹೋಗಿ ಬಾರೇವ ಅಂತಂದು ಏನಾರ ಮಾತಾಡ್ಲೇನೆ. ಸರಿ ಹಂಗೆ ಮಾಡ್ತಂತ್ರಿ, ನೈಸ್ ಮಾಡ್ಬಿಟ್ರೆ ನನ್ನ ಗಂಡ ಸುಮ್ಮನಿರ್ತಾನೆ. ರೀ ಇವಾಗ ಬಂದ್ರೇನೆ? ಬರ್ರಿ ಊಟ ಮಾಡ್ಬರ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡಿ ಬರ್ರಿ. ಓ ಬಿಸಿ ಬಿಸಿ ರೊಟ್ಟಿ ನಿನ್ನ ಮಾಡಿನ? ಅದು ಅದು ಏನದು? ಏನದು ಅಂತೆ ನಾನು. ಬಿಸಿ ರೊಟ್ಟಿ ಏನ ನನ್ನ ಮಗಳ ಮೇಲೆ ಏನ ಒಗದಿ ಅಂತ? ನಡಿ ಹಂಚೈತೆ ಬಿಸಿ ಬಿಸಿದ ಹಂಚಿನ ಹೋಗಿತ್ತು, ನಡಿಲ್ಲ ನಿನ್ನ ಮುಖದ ಮೇಲೆ. ಅಯ್ಯೋ ಅಪ್ಪಾಜಿ, ಅದು ಅದು ಏನದು? ಮೊನ್ನೆ ನನ್ನ ಮಗಳಿಗೆ ಏನೋ ಬಿಸಿ ಬಿಸಿ ರೊಟ್ಟಿ ಏನೋ ಮುಖಕ್ಕೆ ಒಗದ್ಬಿಟ್ಟೆ ಅಂತ. ಹೌದು, ಒಲಿ ಮೇಲೆ ಬಿಸಿ ಹಂಚೈತನ, ನಿನಗೂ ಮುಖದ ಮೇಲೆ ಒಗಿತೀನಿ. ಅಯ್ಯೋ ಇಲ್ಲರಿಪ್ಪ, ಕೇಳ್ರಿ ಬೇಕಾರ ನಿಮ್ಮ ಮಗಳಿಗೆ ಕೇಳ್ರಿ, ನಾನೇನು ಒಗದ್ನೇನಂತ. ಅದು ಅದು ಹೇಳ ಮಗಳ ಹೇಳು, ಏನು ಆಕಿ ರೊಟ್ಟಿ ತಗೊಂಡು ನಿಮ್ ಕುಕ್ಕ ಹೋಗುತ್ತೇನ? ಹೇಳು ಹ್ಞೂ ಅಂತಂದ್ರೆ ಸಾಕು, ಆಕಿ ಇಲ್ಲ ಕಡ್ದು ಹೆಡದಾನ ತುಂಬ್ತೀನಿ. ಅಲ್ಲಿ ದೇವ್ರ ಅಲ್ಲಿ ಹಿಂದೆ ನಿಂತ್ಕೊಂಡು ಸೊನ್ನೆ ಮಾಡಕತ್ತಾಳ ನೋಡು ನೀನ್ ಹೇಂತಿ ಊರ್ಕಾಗಿ ಮುದುಕಿ. ಅಪ್ಪ ಬಿಡಪ್ಪ, ಏನೂ ಆಗಿಲ್ಲ, ಏನೋ ಒಂದಾಗಿರೋದನ್ನ ಇದು ಮಾಡ್ತಲ್ಲ ಪಾಪ. ಅವ್ರೇನೋ ಗೊತ್ತಿಲ್ಲದೆ ಒಗದ್ ಬಿಟ್ರು ಅಷ್ಟೇ, ಅದನ್ನ ಬಿಟ್ಟು ಬೇಕಂತ ಏನು ಹೋಗ್ದಿಲ್ಲ, ಕೈ ಜಾರ್ ಬಿದ್ದಿತ್ತಷ್ಟಪ್ಪ. ನೋಡ್ಲಿ ನೋಡು ನನ್ನ ಮಗಳನ್ನ, ಅಪ್ಪಟ ಚಿನ್ನ ಅವಳು. ಒಂದೀತ ನಿಮ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾಳ ನೋಡಕಿ, ಇರೋದನ್ನು ಮುಚ್ಕೊಂತಾಳ ಅಂತ ಹುಡುಗಿಗೆ ನೀನು ಈ ತರ ಚಿತ್ರ ಹಿಂಸೆ ಕೊಡ್ತಾ ಇದೆಯಲ್ಲ, ನೀನು ಒಂದು ಹೆಣ್ಣೆನೆ. ಅಳಿದೇವ್ರೆ, ಅಕ್ಕೇನು ಹೆಣ್ಣಲ್ಲ, ಬ್ರಹ್ಮ ರಾಕ್ಷಸಿ, ಹೆಣ್ಣಿನ ರೂಪದಲ್ಲಿರುವಂತಹ ರಕ್ತದ ರಾಕ್ಷಸಿ ಆ ನಿನ್ನ ಹೆಂಡತಿ. ಊರ್ಕಾಗಿ ಮುದುಕಿ, ರಾಕ್ಷಸಿ ನಾನಾಗಿದ್ದೆ ಅಂದ್ರ ನೀನು ಕೊಯ್ದು ಒಳ್ಳೆ ರಕ್ತ ಕುಡ್ಬಿಡ್ತಿದೆ. ಅದು ಅದು ಅಯ್ಯೋ ಏನ್ ಹೇಳ್ಬಿಡ್ರಿ, ಪಾಚನಕ್ಕಾಗಿ ಬಿತ್ತು ಅಷ್ಟ. ಇವಾಗ ನಾನು ಸುಮ್ಮನೆ ಅದೇನಿ ಅಂತ ತಿಳ್ಕೊಬೇಡ. ಅದು ಯಪ್ಪ ಯಪ್ಪ ಸುಮ್ಮನಿರ್ತೀಯ? ನನ್ನ ಮಕ್ಕಳದಾಳ ಅಂತಂದು ನೀವು ಉಳ್ಕೊಂಡು ನೋಡಿ ಅಷ್ಟ. ಈಗ ಬಿಟ್ಟೇನಿ, ಇನ್ನೊಂದ್ಸತಿ ಇದ ತಪ್ಪು ಮಾಡಿದ್ರ ನಾನು ಏನ್ ಮಾಡ್ತೇನಂತ ಹೇಳಂಗಿಲ್ಲ, ಮಾಡಿ ತೋರಿಸ್ತೀನಿ.